ನಮಸ್ಕಾರ ಗೆಳೆಯರೇ, ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಾವು ನಿಮ್ಮ ಬೈಲಹೊಂಗಲ ಹೊಸ್ದಾಗಿ ಕಾಲಾಗಿದೆ. ಬೈಲಹೊಂಗಲ ಆಗಿರಲಿ, ಕುಮಟಾ ಆಗಿರಲಿ, ಚಿಕ್ಕಮಂಗ್ಳೂರು ಆಗಿರಲಿ, ನಿಮ್ಮ ಕೊಡಗುದು ಎಕ್ಸಾಮಿನೇಷನ್ ಡೇಟ್ ಅನೌನ್ಸ್ ಆಗಿದೆ. ಪ್ಲಸ್ ಮಂಡ್ಯ ಇದೆ. ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ ಅಂತ ಹೇಳ್ತಾ 160+ ಸ್ಕೋರಿಂಗ್ ಸ್ಟ್ರಾಟಜಿ ಹೇಗೆ ಅಂತ ನೋಡ್ತೋಗೋಣ. ಕೊಡಗು ಡೇಟ್ ಅನೌನ್ಸ್ ಆಗಿದೆ, ನೋಡ್ಕೊಂಡು ಓದ್ಕೊಳ್ಳಿ, ಟೈಮ್ ಟೇಬಲ್ ಫಿಕ್ಸ್ ಮಾಡ್ಕೊಳ್ಳಿ. ಇನ್ನ ಈ ಬ್ಯಾಂಕಿಂಗ್ ಸೆಕ್ಟರಲ್ಲಿ ಕಂಟಿನ್ಯೂಷನ್ ಪಾರ್ಟ್, ಇದು ಬ್ಯಾಂಕಿಂಗ್ ಸೆಕ್ಟರಲ್ಲಿ ಕಂಟಿನ್ಯೂಷನ್ ಪಾರ್ಟ್. PDF ಮೆಟೀರಿಯಲ್ ಅಲ್ಲಿ ಎಲ್ಲ ಇದೆ, ಪ್ರತಿಯೊಂದು ಇದೆ. PDF ಮೆಟೀರಿಯಲ್ ಅಲ್ಲಿ ಪ್ರತಿಯೊಂದು ಇದೆ, ಪ್ರತಿಯೊಂದು ಕ್ವಶನ್ಸು ಇದಾವೆ. ತೆಗೆದು ನೋಡಿ ಸಮಸ್ಯೆ ಇದ್ರೆ ನನ್ನ ವಾಟ್ಸಪ್ ನಂಬರ್ ಮೆಸೇಜ್ ಮಾಡಿ ಅಂತ ಹೇಳ್ತಾ ಒಳಗಡೆ ಎಂಟ್ರಾಗೋಣ. ಎಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ, ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಪೀಪಲ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಒಳಗಡೆ ಎಂಟ್ರಾಗೋಣ. ಫಸ್ಟ್ ಕ್ವಶನ್, ತಾನು ನೀಡಿದ ಸೇವೆಗೆ ಪ್ರತಿಯಾಗಿ ಬ್ಯಾಂಕ್ ಡ್ರಾಫ್ಟ್ ಒಂದನ್ನ, ಬ್ಯಾಂಕು DD ಒಂದನ್ನ ಪಡೆದುಕೊಂಡಿದ್ದ ಸಂದರ್ಭದಲ್ಲಿ, ಬ್ಯಾಂಕ್ ಕಡೆಯಿಂದ DD ಬಂದಿರುತ್ತೆ, ಬ್ಯಾಂಕ್ ಕಡೆಯಿಂದ ಏನೋ ಒಂದು ಸೇವೆಗೆ ಬ್ಯಾಂಕ್ ಕಡೆಯಿಂದ ಡ್ರಾಫ್ಟ್ ನೀಡಿದ್ರೆ, ಡ್ರಾಫ್ಟ್ ನೀಡಿದ ಬ್ಯಾಂಕರ್, ಡ್ರಾಫ್ಟ್ ನೀಡಿದಂತ ಬ್ಯಾಂಕರ್, ಡ್ರಾಫ್ಟ್ ಅನ್ನ ಇಲ್ಲಿಂದ ಬಂದಿರುತ್ತೆ, ಡ್ರಾಫ್ಟ್ ನೀಡಿದ ಬ್ಯಾಂಕರ್ ಮತ್ತು ಡ್ರಾಫ್ಟಿನ ಪ್ರಾಪ್ತಿಕರ್ತ ಈತನ್ ಕೊಟ್ಟಿರ್ತಾರೆ. ಇವ್ರ ನಡುವಿನ ಸಂಬಂಧ ಹೇಗಿರುತ್ತೆ ಅಂತ ಕೇಳ್ತಾ ಇರ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್. ಸಿಂಪಲ್ ಆಗಿ ಹೇಳ್ತೀನಿ ನೋಡ್ರಿ. ಈತ ಬೆನಿಫಿಷರಿ ಆಗಿರ್ತಾನೆ. ಬ್ಯಾಂಕ್ ಕಡೆಯಿಂದ ಒಂದು ಡ್ರಾಫ್ಟ್ ಅನ್ನ ಪಡೆದುಕೊಂಡಿರ್ತಾನೆ, DD ಯನ್ನ ಪಡೆದುಕೊಂಡಿರ್ತಾನೆ, ಏನೋ ವರ್ಕ್ ಮಾಡ್ಕೊಟ್ಟಿರ್ತಾನೆ, ಬ್ಯಾಂಕ್ ಕಡೆಯಿಂದ ಒಂದು DD ನ ಪಡ್ಕೊಂಡಿರ್ತಾನೆ. ಈತ ಬೆನಿಫಿಷಿಯರಿ, ಈತ ಕ್ಲಿಯರ್ ಕಟ್ ಬೆನಿಫಿಷಿಯರಿ ಆಗಿರ್ತಾನೆ. ಬ್ಯಾಂಕ್ ಏನಾಗಿರುತ್ತಪ್ಪ ಅಂದ್ರೆ ಟ್ರಸ್ಟಿ ಆಗಿರುತ್ತೆ. ಬ್ಯಾಂಕ್ ಟ್ರಸ್ಟಿ ಆಗಿರುತ್ತೆ, ಈತ ಬೆನಿಫಿಷಿಯರಿ ಆಗಿರ್ತಾನೆ. ಸಿಂಪಲ್ ಆಗಿದೆ. ನೆಕ್ಸ್ಟ್, ಸರ್ಕನ್ನು ಒತ್ತೆ ಇಡುವ ಹಕ್ಕು ಇವರಲ್ಲಿ ಯಾರಿಗೆ ಇರುತ್ತದೆ? ಒಂದು ಸರ್ಕಿದೆ ಅಂತ ಇಟ್ಕೊಳ್ಳಿ, ಸರ್ಕನ್ನು ಒತ್ತೆ ಇಡುವ ಹಕ್ಕು, ಅಂದ್ರೆ ರೈಟ್ ಟು ಪ್ಲೆಡ್ಜ್ ಮಾಡ್ತಕ್ಕಂಥ ಹಕ್ಕು ಯಾರಿಗಿದೆ? ಒಂದ್ ಸರ್ಕಿದೆ, ಏನೋ ಒಂದು ಸರ್ಕಿದೆ, ರೇಷ್ಮೆ ಕೂಡ ಏನೋ ಒಂದಿದೆ. ಸೊ ಈತ ಯಜಮಾನ ಆಗಿದ್ದಾನೆ. ಸರಕಿನ ಯಜಮಾನನಿಗೆ ಆಬ್ವಿಯಸ್ಲಿ ಇದ್ದೇ ಇರುತ್ತೆ, ಅದೆಲ್ಲರಿಗೂ ಗೊತ್ತಿರೋ ವಿಚಾರ. ಇಲ್ಲೊಂದು ರೇಷ್ಮೆ ಗೂಡಿದೆ ಅಂತ ಇಟ್ಕೊಳ್ಳಿ, ರೇಷ್ಮೆ ಗೂಡಿದೆ ಅಂದ್ರೆ ಸರಕಿನ ಯಜಮಾನಿಗೆ ಇರುತ್ತೆ. ಇವನಲ್ದೆ ಯಾರಿಗೆ ಇರುತ್ತಪ್ಪ ಅಂದ್ರೆ ಇವನು ರೇಷ್ಮೆ ಮಾರ್ಕೆಟ್ ಒಳಗಡೆ ಹೋಗ್ತಾನೆ, ರೇಷ್ಮೆ ಗೂಡಿನ ಮಾರ್ಕೆಟ್ ಒಳಗಡೆ ಎಂಟರ್ ಆದಾಗ ಅಲ್ಲೊಬ್ಬ ಕಮಿಷನ್ ಏಜೆಂಟ್ ಅಂತ ಇರ್ತಾನೆ. ಇವನೇನ್ ಮಾಡ್ತಾನೆ, ಅಲ್ಲಿಗೆ ಹೋಗಿ ತಗೊಂಡೋಗಿ ಕೊಡ್ತಾನೆ. ಇವನೇ ಕಮಿಷನ್ ಏಜೆಂಟ್. ಈ ಕಮಿಷನ್ ಏಜೆಂಟ್ಗೆ ಇದಾವೆ ನೋಡ್ರಿ, ಈ ಮೂಟೆಗಳನ್ನ ಸಬ್ಮಿಟ್ ಮಾಡ್ತಾನೆ ಕಮಿಷನ್ ಏಜೆಂಟ್. ಇವನೇನ್ ಮಾಡ್ತಾನೆ, ನಾನು ಮಾರ್ಸ್ಕೊಡ್ತೀನಿ ಅಂತ ಹೇಳ್ತಾನೆ, ನಾನು ಮಾರ್ಸ್ಕೊಡ್ತೀನಿ ಬಿಡ್ರಿ ಅಂತ ಹೇಳಿ ಇಬ್ಬರನ್ನು ನಿಲ್ಸ್ಬಿಟ್ಟು ಇವನದನ್ನ ಮಾರ್ಸಿಸ್ತಾನೆ. ಸೊ ಯಜಮಾನನ ಪರವಾಗಿ ಸರ್ಕನ್ನು ಹೊಂದಿರುವ ಕಮಿಷನ್ ಏಜೆಂಟ್ಗೂ ಸಹ ಸರ್ಕನ್ನು ಒತ್ತೆ ಇಡುವ ಹಕ್ಕು ಇರುತ್ತೆ. ಯಾರ್ಯಾರಿಗಿರುತ್ತೆ? ಸರ್ಕಿನ ಯಜಮಾನನಿಗೂ ಇರುತ್ತೆ, ಯಜಮಾನನ ಪರವಾಗಿ ಸರ್ಕನ್ನು ಹೊಂದಿರುವ ಕಮಿಷನ್ ಏಜೆಂಟ್ಗೂ ಇರುತ್ತೆ, ಇಬ್ಬರಿಗೂ ಇರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡ್ತೋಗೋಣ. ನೆಕ್ಸ್ಟ್ ಕ್ವಶನ್, ಅಪ್ರಾಪ್ತ ವಯಸ್ಕನೊಬ್ಬ, ಚಿಕ್ಕ ಹುಡುಗ ಒಬ್ಬ ಚೆಕ್ಗೆ ಏನಾದ್ರು ಸಹಿ ಮಾಡಿದ್ರೆ ಚಿಕ್ಕ ಹುಡುಗನೊಬ್ಬ, ಇದು ಬ್ಯಾಂಕ್ ಚೆಕ್, ಅಪ್ರಾಪ್ತ ವಯಸ್ಕನೊಬ್ಬ ಸಹಿ ಮಾಡಿದ್ರೆ ಚೆಕ್ಕಿಗೆ ಮಾನ್ಯತೆ ಇರುತ್ತಾ ಅಂತ ಕ್ವಶನ್. ಚೆಕ್ಕಿಗೆ ಮಾನ್ಯತೆ ಇರುತ್ತಾ? ತೆಗೆದುಕೊಂಡು ಹೋಗ್ತೀರಾ, ಒಬ್ಬ ಅಪ್ರಾಪ್ತ ಹುಡುಗ ಇದ್ದಾನೆ, ಚೆಕ್ ತಗೋತಾನೆ, ಸೈನ್ ಮಾಡ್ತಾನೆ, ಅವನ ಅಕೌಂಟ್ ಇರುತ್ತೆ, ಜಾಯಿಂಟ್ ಅಕೌಂಟ್ ಇರುತ್ತೆ, ಇನ್ನೊಂದು ಅಕೌಂಟ್ ಇರುತ್ತೆ, ಯಾವುದೋ ಒಂದು ಅಕೌಂಟ್ ಇರುತ್ತೆ, ಅಲ್ಲಿ ಸೈನ್ ಮಾಡ್ತಾನೆ, ಇಷ್ಟು ಅಮೌಂಟ್ ಬೇಕು ಅಂತ. ಅದನ್ನ ತಗೊಂಡೋಗಿ ಬ್ಯಾಂಕಿಗೆ ಸಬ್ಮಿಟ್ ಮಾಡ್ತಾನೆ. ಚೆಕ್ಕು ಮಾನ್ಯವಾಗಿರುತ್ತೆ. ಚಿಕ್ಕ ಹುಡುಗಂದು ಸಪೋಸ್ ಏನಾದ್ರು ಚಿಕ್ಕ ಹುಡುಗ ಆದ್ರೂ ಸಮಸ್ಯೆ ಏನು ಇಲ್ಲ, ಕೊಡ್ತಾರೆ. ಯಾವ ರೂಲ್ಸ್ ಪ್ರಕಾರ? ಪರಾಕಾಮ್ಯ ಸಂಲೇಖನ ಅಂದ್ರೆ ನೆಗೋಷಿಯಬಲ್ ಇನ್ಸ್ಟ್ರುಮೆಂಟೇಷನ್, ಅಂದ್ರೆ ನೆಗೋಷಿಯಬಲ್ ಇನ್ಸ್ಟ್ರುಮೆಂಟೇಷನ್ ಆಕ್ಟ್ ಪ್ರಕಾರ ಅಪ್ರಾಪ್ತ ವಯಸ್ಕನು ಚೆಕ್ ಅನ್ನ ರಚಿಸಬಹುದು. ಚಿಕ್ಕ ಹುಡುಗ ಚೆಕ್ ಅನ್ನ ರಚಿಸಬಹುದು. ಆ ಚೆಕ್ಕು ಮಾನ್ಯವಾಗಿರುತ್ತೆ, ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ. ನೆಕ್ಸ್ಟ್, ಅಧಿನಿಯಮ 11ನೇ ವಿಧಿಯ ಪ್ರಕಾರ ಅಪ್ರಾಪ್ತ ವಯಸ್ಕನೊಬ್ಬ ಕರಾರು ಮಾಡಿಕೊಳ್ಳುವಂತಿಲ್ಲ. ಯಾವ ಅಧಿನಿಯಮದ 11ನೇ ವಿಧಿ, ಯಾವುದೋ ಒಂದು ಅಧಿನಿಯಮ ಇದೆ, ಅದರಲ್ಲಿ 11ನೇ ವಿಧಿ ಇದೆ. ಅದರ ಪ್ರಕಾರ ಅಪ್ರಾಪ್ತ ವಯಸ್ಕನೊಬ್ಬ, ಚಿಕ್ಕ ಹುಡುಗ ಒಬ್ಬ ಕಾಂಟ್ರಾಕ್ಟ್ ಮಾಡ್ಕೊಳಂಗಿಲ್ಲ. ನಾನು ಈ ಕೆಲಸ ಮಾಡ್ಕೊಡ್ತೀನಿ ಅಂತೇಳಿ, ಇಷ್ಟು ಅಮೌಂಟ್ ಕೊಡ್ತೀನಿ, ಕಾಂಟ್ರಾಕ್ಟ್ ಬೇಸಿಸ್ ಅಂತ ಹೇಳ್ತಾರಲ್ಲ, ಕಾಂಟ್ರಾಕ್ಟ್ ಮಾಡ್ಕೊಳಕ್ ಬರಲ್ಲ. ಯಾವ ಅಧಿನಿಯಮ ಅಂದ್ರೆ ದ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ 1872, ಬ್ರಿಟಿಷರ್ಸ್ ಪೀರಿಯಡ್ ಅಲ್ಲಿ ಆಗಿರೋದು. ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ 1872 ಪ್ರಕಾರ, ಅಂದ್ರೆ ಭಾರತದ ಕರಾರು ಅಧಿನಿಯಮ ಇದೆಯಲ್ಲ, ಅದರ ಪ್ರಕಾರ ಯಾವುದೇ ಕಾರಣಕ್ಕೂ ಈ ಅಧಿನಿಯಮದ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಅಧಿನಿಯಮದ 11ನೇ ವಿಧಿಯ ಪ್ರಕಾರ ಅಪ್ರಾಪ್ತ ವಯಸ್ಕನೊಬ್ಬ ಎಲ್ಲಿಯೂ ಕಾಂಟ್ರಾಕ್ಟ್ ಮಾಡ್ಕೊಳಕ್ ಬರೋದಿಲ್ಲ. ಬಿಲೋ 18 years ಕಾಂಟ್ರಾಕ್ಟ್ ಮಾಡ್ಕೊಳಕ್ ಬರೋದಿಲ್ಲ, ಯಾವುದೇ ಕಾರಣಕ್ಕೂ ಬರಲ್ಲ.
ಎಬೋ 18 ಇಯರ್ಸ್ ಕಾಂಟ್ರಾಕ್ಟ್ ಮಾಡ್ಕೋಬಹುದು, ವರ್ಕ್ ಮಾಡ್ಬೋದು. ಬಿಲೋ 18 ಇಯರ್ಸ್ ಮಾಡ್ಕೊಳ್ಳಿಕ್ಕೆ ಬರೋದಿಲ್ಲ. ನೆಕ್ಸ್ಟ್, ನಿಮ್ಮ ಗ್ರಾಹಕರನ್ನು ತಿಳಿಯಿರಿ, KYC ಅಂತೇಳಿ ಕರಿತೀವಿ. ಮತ್ತು ಧನ ದವಳೀಕರಣ ವಿರೋಧಿ ಕ್ರಮಗಳು ಅಂದ್ರೆ ಆಂಟಿ ಮನಿ ಲಾಂಡ್ರಿಂಗ್ ಅಂತ ಹೇಳಿ ಕರಿತೀವಲ್ಲ, ಬ್ಲ್ಯಾಕ್ ಮನಿನ ವೈಟ್ ಮಾಡ್ತಕ್ಕಂಥದ್ದನ್ನ ಧನ ದವಳೀಕರಣ ಅಥವಾ ನಿಮ್ಮ ಆಂಟಿ ಮನಿ ಲಾಂಡ್ರಿಂಗ್ ಅಂತ ಹೇಳ್ತೀವಿ. ಸೊ ಇದನ್ನ ನೀತಿಯನ್ನು ರಚಿಸುವಂತೆ ಕುರಿತು ಬ್ಯಾಂಕ್ಗಳಿಗೆ ನಿರ್ದೇಶನ ನೀಡ್ತಕ್ಕಂಥವ್ರು ಯಾರಪ್ಪ ಅಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನೋಡ್ತೋಣ. ಇದರ ಅಥಾರಿಟಿ KYC ಅಥಾರಿಟಿ ಇರೋದು RBI ಗೆನೆ ಇದೆ, ಮತ್ತು ಧನ ದವಳೀಕರಣ ಆಂಟಿ ಮನಿ ಲಾಂಡ್ರಿಂಗ್ ಸಂಬಂಧಪಟ್ಟಿದ್ದು RBI ಗೆ ಇದೆ. ಎರಡೂ RBI ಗೆ ಇದೆ. ನೋಡ್ತಾ ಹೋಗೋಣ. ದ ರಿಸರ್ವ್ ಬ್ಯಾಂಕ್ ಇಲ್ಲಿ ನೋಡ್ರಿ, ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇಂಟ್ರೊಡ್ಯೂಸ್ಡ್ ನೋ ಯುವರ್ ಕಸ್ಟಮರ್ ಗೈಡ್ಲೈನ್ಸ್ ಇನ್ 2002. ವೆರಿ ಇಂಪಾರ್ಟೆಂಟ್. ಎಷ್ಟನೇ ಇಸ್ವಿಲಿ ಅಂತ ಕೇಳ್ತಾ ಇರ್ತಾರೆ. 2002ನೇ ಇಸ್ವಿನಲ್ಲಿ KYC ಬಿಕಮ್ ಮ್ಯಾಂಡೇಟರಿ ಫಾರ್ ಆಲ್ ಬ್ಯಾಂಕ್ಸ್ ಇನ್ 2004 ಅಲ್ಲಿ ಎಲ್ಲಾ ಬ್ಯಾಂಕು ಮ್ಯಾಂಡೇಟರಿ ಮಾಡ್ತಾರೆ. ಬಿಗಿನಿಂಗ್ ಇಂಟ್ರೊಡ್ಯೂಸ್ ಮಾಡ್ತಾರೆ, ನೋಡ್ಕೊಂಡು ಎಲ್ಲಾ ಬ್ಯಾಂಕು ಮ್ಯಾಂಡೇಟರಿ ಮಾಡ್ತಾರೆ. ಮುಂದೆ ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹ್ಯಾಸ್ ಇಶ್ಯೂಡ್ ಎ ಗೈಡ್ಲೈನ್ಸ್ ಟು ಪ್ರಿವೆಂಟ್ ದಿ ಮನಿ ಲಾಂಡ್ರಿಂಗ್. ದಿ ಗೈಡ್ಲೈನ್ಸ್ ಆರ್ ಬೇಸ್ಡ್ ಆನ್ ನೋ ಯುವರ್ ಕಸ್ಟಮರ್ ಪ್ರಿನ್ಸಿಪಲ್. ಈಗ ನೋ ಯುವರ್ ಕಸ್ಟಮರ್ ಪ್ರಿನ್ಸಿಪಲ್ ಆಧಾರಿತವಾಗಿ ಮನಿ ಲಾಂಡ್ರಿಂಗ್ ನ ಇದು ಮಾಡ್ತಾರೆ, ಧನ ದವಳೀಕರಣ ವಿರೋಧಿ ಕ್ರಮಗಳನ್ನ ಜಾರಿಗೆ ತರ್ತಾರೆ. ದಿ ಗೈಡ್ಲೈನ್ಸ್ ಏಮ್ ಟು ಎನ್ಶೂರ್ ದಟ್ ಬ್ಯಾಂಕ್ಸ್ ಆರ್ ನಾಟ್ ಇಶ್ಯೂಡ್ ಬೈ ಕ್ರಿಮಿನಲ್ಸ್ ಫಾರ್ ದಿ ಮನಿ ಲಾಂಡ್ರಿಂಗ್ ಆಕ್ಟಿವಿಟೀಸ್ಗೆ ಕ್ರಿಮಿನಲ್ಸ್ಗೆ ಸಪೋರ್ಟ್ ಮಾಡಬಾರ್ದು, ಯಾವುದೇ ಕಾರಣಕ್ಕೂ ಸಪೋರ್ಟ್ ಮಾಡಬಾರ್ದು ಅಂತಕ್ಕಂಥ ಥೀಮ್ ಇಟ್ಕೊಂಡು ಮಾಡಿರತಕ್ಕಂಥ ಇದು. ನೆಕ್ಸ್ಟ್ ನೋಡ್ತಾ ಹೋಗೋಣ. ಸರಿಯಾದಂತ ಉತ್ತರ ಯಾರು ಮಾಡಿದ್ರಪ್ಪ ಅಂದ್ರೆ RBI. ನೆಕ್ಸ್ಟ್ ನೋಡ್ತಾ ಹೋಗೋಣ. ಬ್ಯಾಂಕುಗಳ ನಗದು ವಹಿವಾಟುಗಳ ವರದಿನ ಅಂದ್ರೆ ಕ್ಯಾಶ್ ಟ್ರಾನ್ಸಾಕ್ಷನ್ ರಿಪೋರ್ಟ್ ನ ಡ್ಯಾಶ್ ದಿನಾಂಕದೊಳಗಡೆ ಸಲ್ಲಿಸಬೇಕು ಅಂತ ಇದೆ. ಯಾವಾಗ? ಮುಂದಿನ ತಿಂಗಳ, ಈ ಮಂತಲ್ಲಿ ಇದಾಗಿದೆ, ಮುಂದಿನ ತಿಂಗಳ 15ನೇ ತಾರೀಕಿನ ಒಳಗಡೆ ಬ್ಯಾಂಕಿನವರು ಸಲ್ಲಿಸಬೇಕು. ಎಲ್ಲಿಗೆ ಸಲ್ಲಿಸಬೇಕು ನೋಡ್ತಾ ಹೋಗೋಣ. ಇನ್ ಇಂಡಿಯಾ ದಿ ಕ್ಯಾಶ್ ಟ್ರಾನ್ಸಾಕ್ಷನ್ ರಿಪೋರ್ಟ್ CTR ಅಂತ ಹೇಳಿ ಕರಿತೀವಿ ಫಾರ್ ಎ ಮಂತ್ ಮಸ್ಟ್ ಬಿ ಸಬ್ಮಿಟೆಡ್ ಟು ದಿ ಫೈನಾನ್ಷಿಯಲ್ ಇಂಟೆಲಿಜೆಂಟ್ ಯೂನಿಟ್. ಇದನ್ನ ಎಕ್ಸ್ಪೆನ್ಷನ್ ಕೇಳ್ತಾ ಇರ್ತಾರೆ, FIU ಅಂತ ಕೇಳ್ತಾ ಇರ್ತಾರೆ. ಬೈ 15th ಆಫ್ ದಿ ಫಾಲೋಯಿಂಗ್ ಮಂತ್, ಮುಂದಿನ ತಿಂಗಳ 15ನೇ ದಿನಾಂಕದ ಒಳಗಡೆ FIU ಫೈನಾನ್ಷಿಯಲ್ ಇಂಟೆಲಿಜೆಂಟ್ ಯೂನಿಟ್ ಅಂತ ಕರಿತಾ ಇರ್ತೀವಿ. FIU ಅಂದ್ರೆ ವೆರಿ ಇಂಪಾರ್ಟೆಂಟ್. ಇದು ಕೇಳಿದ್ದಾರೆ ಸುಮಾರು ಸರಿ. 15ನೇ ತಾರೀಕಿನ ಮುಂದಿನ ತಿಂಗಳ 15ನೇ ತಾರೀಕು ಒಳಗಡೆ ಇದನ್ನ FIU ಗೆ ಸಬ್ಮಿಷನ್ ಮಾಡಬೇಕು. ಮತ್ತೆ ರಿಪೀಟ್ ಮಾಡ್ತೀನಿ, ಬ್ಯಾಂಕುಗಳ ನಗದು ವಹಿವಾಟುಗಳ ವರದಿನ ಕ್ಯಾಶ್ ಟ್ರಾನ್ಸಾಕ್ಷನ್ ರಿಪೋರ್ಟ್ ನ ಮುಂದಿನ ತಿಂಗಳ 15ನೇ ತಾರೀಕಿನ ಒಳಗಡೆ FIU ಗೆ ಸಲ್ಲಿಸಬೇಕು. ಪ್ರತಿಯೊಂದು ಬ್ಯಾಂಕ್ಸು ಸಲ್ಲಿಸಬೇಕು. ನೆಕ್ಸ್ಟ್, ವಚನ ಪತ್ರಕ್ಕೆ ನೆಕ್ಸ್ಟ್ ಕ್ವಶನ್ ನೋಡ್ತೋಗೋಣ. ವಚನ ಪತ್ರಕ್ಕೆ ಅಂದ್ರೆ ಪ್ರಾಮಿಸರಿ ನೋಟ್ಗೆ ಎಷ್ಟು ಜನ ಕಕ್ಷಿಗಳಿರ್ತಾರೆ? ವಿನಿಮಯ ಹುಂಡಿಗೆ ಎಷ್ಟು ಜನ ಕಕ್ಷಿಗಳಿರ್ತಾರೆ? ವಚನ ಪತ್ರಕ್ಕೆ ಎಷ್ಟು ಜನ ಸಾಕ್ಷಿಗಳು ಸೈನ್ ಮಾಡಬೇಕು? ವಿನಿಮಯ ಪತ್ರಕ್ಕೆ ಎಷ್ಟು ಜನ ಸಾಕ್ಷಿಗಳು ಸೈನ್ ಮಾಡ್ಬೇಕಪ್ಪ ಅಂದ್ರೆ ವಚನ ಪತ್ರಕ್ಕೆ ಇಬ್ಬರು, ವಿನಿಮಯ ಹುಂಡಿಗೆ 3. ಜ್ಞಾಪಕ ಇಟ್ಕೊಳ್ಳಿ. ವಚನ ಪತ್ರಕ್ಕೆ ಇಬ್ರು, ವಿನಿಮಯ ಹುಂಡಿಗೆ 3 ಜನ ಸೈನ್ ಹಾಕ್ಬೇಕು. ಪ್ರಾಮಿಸರಿ ನೋಟ್ is a written and signed contract that promises to pay a specific amount of money to another party. It's a legal document that protects both the lender and borrower. ಇದು ಗೊತ್ತಾಯ್ತಲ್ಲ ಪ್ರಾಮಿಸರಿ ನೋಟ್ ಅಂದ್ರೆ ಏನು ಅಂತ. ಈ ಪ್ರಾಮಿಸರಿ ನೋಟ್ಗೆ ಇಬ್ರು ಸೈನ್ ಹಾಕಿರ್ತಾರೆ ಕನ್ಫರ್ಮೇಶನ್ಗೆ. ಏನಾದ್ರು ಪ್ರಾಬ್ಲಮ್ ಆಯ್ತು ಅಂದ್ರೆ ಕೋರ್ಟ್ ಬಂದು ಸಾಕ್ಷಿ ಹೇಳ್ಬೇಕಾಗುತ್ತೆ. ಇನ್ನು ವಿನಿಮಯ ಹುಂಡಿಗೂ ಅಷ್ಟೇ, ವಿನಿಮಯ ಹುಂಡಿಗೆ 3 ಜನ ಸೈನ್ ಹಾಕಿರ್ತಾರೆ. ನೆಕ್ಸ್ಟ್, ವಚನ ಪತ್ರವು ಒಂದು ಡ್ಯಾಶ್. ಅಂದ್ರೆ ವಚನ ಪತ್ರ ನಿಬಂಧನೆಗಳಿಲ್ಲದ ಒಂದು ವಚನ ಆಗಿರುತ್ತೆ. ಯಾವುದೇ ರೀತಿ ಕಂಡೀಷನ್ಸ್ ಇರೋದಿಲ್ಲ ಇದರಲ್ಲಿ. ಕಂಡೀಷನ್ಸ್ ಇರೋದಿಲ್ಲ ಯಾವುದೇ ರೀತಿ. ಅನ್ಕಂಡೀಷನಲ್ ಆಗಿರುತ್ತೆ. ಅನ್ಕಂಡೀಷನಲ್ ನೋಟ್ ಆಗಿರುತ್ತೆ. ಇದು ನಿಬಂಧನೆಗಳಿಲ್ಲದ ವಚನ ಆಗಿರುತ್ತೆ. ಆದ್ರೆ ಚೆಕ್ ಒಂದು ಏನು ಕೆಳಗಡೆ ಇದು ಕಾಣಿಸ್ತಾ ಇದೆಯಲ್ಲ, ಈ ಚೆಕ್ ಒಂದು ಏನಪ್ಪಾ ಅಂದ್ರೆ ನಿಬಂಧನೆಗಳಿಲ್ಲದ ಆದೇಶ. ಇದಕ್ಕೂ ಯಾವುದೇ ಕಂಡೀಷನ್ಸ್ ಇರೋದಿಲ್ಲ. ಇದು ಆದೇಶ ಅಂದ್ರೆ ಇಲ್ಲೊಂದು 10,000 ಬರೆದ್ಬಿಟ್ಟು ಕೊಟ್ಟ ಅಂದ್ರೆ ಬ್ಯಾಂಕಲ್ಲಿ ಅಕೌಂಟ್ ಅಲ್ಲಿ ಇತ್ತು ಅಂದ್ರೆ ಕೊಡ್ಲೇಬೇಕು ಅಂತ ಅದರ್ಥ. ನೆಕ್ಸ್ಟ್, ಸರಿಯಾದಂತ ಉತ್ತರ ನಿಬಂಧನೆಗಳಿಲ್ಲದ ವಚನ, ನಿಬಂಧನೆಗಳಿಲ್ಲದ ಆದೇಶ ಅಂತ. ನೆಕ್ಸ್ಟ್, ಸಾಲಗಾರನ ಆಸ್ತಿಯು ಬ್ಯಾಂಕಿನಿಂದ ಪಡೆದುಕೊಂಡ ಸಾಲಕ್ಕೆ ಒತ್ತೆಯಾಗಿದ್ದಾಗ ಈತನ ಮನೆ ಇದೆ, ಈತನ ಮನೆನ ತಗೊಂಡೋಗಿ ಬ್ಯಾಂಕಿಗೆ ಪ್ಲೆಡ್ಜ್ ಮಾಡ್ತಾನೆ. ಪ್ಲೆಡ್ಜ್ ಮಾಡಿದಾಗ ಈ ಟೈಮ್ನಲ್ಲಿ ಆಸ್ತಿಯ ಮಾಲೀಕತ್ವ, ಆ ಓನರ್ಶಿಪ್ ಯಾರ್ದಾಗಿರುತ್ತೆ? ಈತ ಓನರ್ ಆಗಿರ್ತಾನೆ. ಈತನ ಮನೆ ಇರುತ್ತೆ, ಸಾಲಕ್ಕೆ ಮನೆಗೆ ಪ್ಲೆಡ್ಜ್ ಮಾಡಿರ್ತಾನೆ.
ಈ ಬ್ಯಾಂಕಿಗೆ ಪ್ಲೆಡ್ಜ್ ಆಗಿರುತ್ತೆ. ಎಷ್ಟೋ 1 ಕೋಟಿ ರೂಪಾಯಿ ದುಡ್ಡು ತಗೊಂಡಿರ್ತಾನೆ. ಮೊದಲು 1 ಕೋಟಿ 1 ಕ್ರೋರ್ ತಗೊಂಡಿರ್ತಾನೆ. 1 ಕ್ರೋರ್ 2 ಕ್ರೋರ್ಸ್ ತಗೊಂಡಿರ್ತಾನೆ. ಸೊ ಮನೆಯ ಓನರ್‌ಶಿಪ್ ಯಾರ್ದಾಗಿರುತ್ತಪ್ಪ ಅಂದ್ರೆ ಇವಂದೇ ಆಗಿರುತ್ತೆ. ಮನೆಯ ಓನರ್‌ಶಿಪ್ಪು ಬ್ಯಾಂಕಿಗೆ ಪ್ಲೆಡ್ಜ್ ಮಾಡಿದ ಮಾತ್ರಕ್ಕೆ ಬ್ಯಾಂಕಿಗೆ ಓನರ್‌ಶಿಪ್ ಯಾವುದೇ ಕಾರಣಕ್ಕೂ ಸಿಗೋದಿಲ್ಲ. ಬ್ಯಾಂಕಿಗೆ ಓನರ್‌ಶಿಪ್ ಸಿಗೋದಿಲ್ಲ. ಈತ ದುಡ್ಡು ಕಟ್ಟಲಿಲ್ಲ ಅಂದ್ರೆ ಮನಿ ಸೂಟ್ ಅಂತ ಬರುತ್ತೆ. ಮನಿ ಸೂಟ್ ಅಂತ ಹಾಕ್ಕೊಂಡು ಕೋರ್ಟಲ್ಲಿ ಹಾಕ್ಕೊಂಡು ಅದ್ರ ಮುಖಾಂತರ ರಿಕವರಿ ಮಾಡಬೇಕು. ಕೋರ್ಟ್ ಆರ್ಡರ್ಸ್ ಮುಖಾಂತರ ರಿಕವರಿ ಮಾಡಬೇಕೇ ಹೊರತು ಡೈರೆಕ್ಟ್ ಆಗಿ ಯಾವುದೇ ರೀತಿ ಆಕ್ಷನ್ ತೆಗೊಳ್ಳೋಕೆ ಬರೋದಿಲ್ಲ. ಮನೆ ಓನರ್‌ಶಿಪ್ ಈತನ ಕೈಯಲ್ಲೇ ಇರುತ್ತೆ. ಲ್ಯಾಂಡ್ ಇದ್ರೆ ಲ್ಯಾಂಡ್ ಓನರ್‌ಶಿಪ್ ಈತನ ಕೈಯಲ್ಲೇ ಇರುತ್ತೆ. ಇದು ರೂಲ್. ಓಕೆ, ಸಾಲಗಾರನಂತ ಇರುತ್ತೆ. ಓನರ್‌ಶಿಪ್ ಸಾಲಗಾರನದೇ ಆಗಿರುತ್ತೆ. ನೆಕ್ಸ್ಟ್, ರಿವರ್ಸ್ ರಿಪೋ ರೇಟ್ ಅಂದ್ರೆ ಏನು? ರಿವರ್ಸ್ ರಿಪೋ ರೇಟ್ ಅಂದ್ರೆ ಏನು? ರಿವರ್ಸ್ ರಿಪೋ ರೇಟ್ ಅಂದ್ರೆ ಏನು? ಸಿಂಪಲ್ ಆಗಿ ನೋಡ್ರಿ, ರಿವರ್ಸ್ ರಿಪೋ ರೇಟ್ ಅಂದ್ರೆ ಇದೊಂದು ಕಮರ್ಷಿಯಲ್ ಬ್ಯಾಂಕು, ಇದು ಆರ್ ಬಿ ಐ ನೋಡ್ಕೊಳ್ರಿ. ಕಮರ್ಷಿಯಲ್ ಬ್ಯಾಂಕು, ಆರ್.ಬಿ.ಐ ಬ್ಯಾಂಕುಗಳು ರಿಸರ್ವ್ ಬ್ಯಾಂಕ್ ನಲ್ಲಿ ಇರಿಸಿರುವ ಹೆಚ್ಚುವರಿ ಹಣಕ್ಕೆ ರಿಸರ್ವ್ ಬ್ಯಾಂಕ್ ನೀಡುವ ಬಡ್ಡಿ ದರವನ್ನ ರಿವರ್ಸ್ ರಿಪೋ ರೇಟ್ ಅಂತ ಕರಿತೀವಿ. ಈ ಬ್ಯಾಂಕ್ಗಳು ರಿಸರ್ವ್ ಬ್ಯಾಂಕ್ ಅಲ್ಲಿ ಇರಿಸಿರ್ತಾರೆ. ಹೆಚ್ಚುವರಿ ಅಮೌಂಟ್ ಇರುತ್ತೆ. ಇದು ಯಾವ್ದೋ ಬ್ಯಾಂಕ್ ಆಫ್ ಬರೋಡಾ ಅಂದ್ರೆ ರಿಸರ್ವ್ ಬ್ಯಾಂಕ್ ಅಲ್ಲಿ ಹೆಚ್ಚುವರಿ ಅಮೌಂಟ್ ಎಲ್ಲ ಇರಿಸಿರ್ತಾರೆ. ಈ ಅಮೌಂಟ್ ಇಟ್ಟಿರೋದಕ್ಕೆ ಆರ್ ಬಿ ಐ ಸರ್ಟನ್ ಅಮೌಂಟ್ ಆಫ್ ಒಂದು ಇಂಟ್ರೆಸ್ಟ್ ನ ಕೊಡುತ್ತೆ. ಎಷ್ಟು? 3% 4% ಕೊಡುತ್ತೆ. ದಿಸ್ ಇಸ್ ಕಾಲ್ಡ್ ರಿವರ್ಸ್ ರಿಪೋ ರೇಟ್. ಬ್ಯಾಂಕುಗಳು ರಿಸರ್ವ್ ಬ್ಯಾಂಕಿನಲ್ಲಿ ಇರಿಸಿರ್ತಕ್ಕಂಥ ಹೆಚ್ಚುವರಿ ಹಣಕ್ಕೆ ರಿಸರ್ವ್ ಬ್ಯಾಂಕ್ ನೀಡ್ತಕ್ಕಂಥ ಬಡ್ಡಿ ದರವನ್ನ ರಿವರ್ಸ್ ರಿಪೋ ರೇಟ್ ಅಂತ ಹೇಳಿ ಕರಿತೀವಿ. ದ ರಿವರ್ಸ್ ರಿಪೋ ರೇಟ್ ಈಸ್ ದಿ ಇಂಟ್ರೆಸ್ಟ್ ರೇಟ್ ಅಟ್ ವಿಚ್ ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬಾರೋಸ್ ದಿ ಮನಿ ಫ್ರಮ್ ದಿ ಕಮರ್ಷಿಯಲ್ ಬ್ಯಾಂಕ್ ಇಟ್ಟಿರ್ತಕ್ಕಂಥ ಹಣಕ್ಕೆ ರಿಸರ್ವ್ ಬ್ಯಾಂಕ್ ನೀಡ್ತಕ್ಕಂಥ ಬಡ್ಡಿ ಹಣವನ್ನ ನಾವು ರಿವರ್ಸ್ ರಿಪೋ ರೇಟ್ ಅಂತ ಕರಿತೀವಿ. ಕಮರ್ಷಿಯಲ್ ಬ್ಯಾಂಕು ರಿಸರ್ವ್ ಬ್ಯಾಂಕ್ ಅಲ್ಲಿ ಇಟ್ಟಿರ್ತಕ್ಕಂಥ ಹಣಕ್ಕೆ ರಿಸರ್ವ್ ಬ್ಯಾಂಕ್ ನೀಡ್ತಕ್ಕಂಥ ಬಡ್ಡಿ ಹಣವನ್ನ ರಿವರ್ಸ್ ರಿಪೋ ರೇಟ್ ಅಂತ ಕರಿತೀವಿ. ವೆರಿ ವೆರಿ ಇಂಪಾರ್ಟೆಂಟ್ ಇದು. ನೆಕ್ಸ್ಟ್, ವಿಶೇಷ ವಹಿವಾಟುಗಳ ವರದಿನ ಸ್ಪೆಷಲ್ ಟ್ರಾನ್ಸಾಕ್ಷನ್ ರಿಪೋರ್ಟ್ ಅನ್ನ ಯಾರಿಗೆ ಸಲ್ಲಿಸಬೇಕು? ವಿಶೇಷ ವಹಿವಾಟುಗಳ ವರದಿ ಅಂದ್ರೆ ಸ್ಪೆಷಲ್ ಟ್ರಾನ್ಸಾಕ್ಷನ್ ರಿಪೋರ್ಟ್ ಅನ್ನು ಯಾರಿಗೆ ಸಲ್ಲಿಸಬೇಕಪ್ಪ ಅಂದ್ರೆ ಫೈನಾನ್ಷಿಯಲ್ ಇಂಟೆಲಿಜೆಂಟ್ ಯೂನಿಟ್ ಗೆ ಸಲ್ಲಿಸಬೇಕು. FIU ಅಂತ ಹೇಳಿ ಕರಿತೀವಿ. FIU ಗೆ ಸಲ್ಲಿಸಬೇಕು. ಇಲ್ಲಿದೆ ನೋಡ್ರಿ, ಸ್ಪೆಷಲ್ ಟ್ರಾನ್ಸಾಕ್ಷನ್ ರಿಪೋರ್ಟ್ ಆಲ್ಸೋ ಕಾಲ್ಡ್ ಎಸ್ ಸಸ್ಪಿಷಿಯಸ್ ಟ್ರಾನ್ಸಾಕ್ಷನ್ ರಿಪೋರ್ಟ್ಸ್ ಈಸ್ ಸಬ್ಮಿಟೆಡ್ ಟು ದಿ ಫೈನಾನ್ಷಿಯಲ್ ಇಂಟೆಲಿಜೆನ್ಸ್ ಯೂನಿಟ್ ಆಫ್ ದಿ ಕಂಟ್ರಿ ವೇರ್ ದಿ ಟ್ರಾನ್ಸಾಕ್ಷನ್ ಅಕರ್ಡ್. ಎಸೆನ್ಷಿಯಲಿ ದಿ ರಿಲೆವೆಂಟ್ ರೆಗ್ಯುಲೇಟರಿ ಬಾಡಿ ರೆಸ್ಪಾನ್ಸಿಬಲ್ ಫಾರ್ ದಿ ಮಾನಿಟರಿಂಗ್ ದಿ ಪೊಟೆನ್ಷಿಯಲ್ ಅಂಡ್ ಮನಿ ಲಾಂಡ್ರಿಂಗ್ ಆಕ್ಟಿವಿಟೀಸ್ ನ ಸಂಪೂರ್ಣವಾಗಿ ತಡೆಯುವ ಉದ್ದೇಶದಿಂದ ಮಾಡಿರ್ತಾರೆ. ಸ್ಪೆಷಲ್ ಟ್ರಾನ್ಸಾಕ್ಷನ್ ರಿಪೋರ್ಟ್ ನ ನಾವು ಫೈನಾನ್ಷಿಯಲ್ ಇಂಟೆಲಿಜೆಂಟ್ ಯೂನಿಟ್ ಗೆ ಸಬ್ಮಿಷನ್ ಮಾಡಬೇಕು. ಅವರು ವೆರಿಫೈ ಮಾಡ್ತಾರೆ. ನೆಕ್ಸ್ಟ್, ಬ್ಯಾಂಕಿಂಗ್ ರೆಗ್ಯುಲೇಷನ್ ಅಧಿನಿಯಮ ಸೆಕ್ಷನ್ 18 ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ ಸೆಕ್ಷನ್ 18 ಮತ್ತು 24ರ ಉದ್ದೇಶಗಳಿಗಾಗಿ ಬೇಡಿಕೆ ಮತ್ತು ಅವಧಿ ಹೊಣೆಗಳಲ್ಲಿ ಅಂದ್ರೆ ಡಿಮ್ಯಾಂಡ್ ಮತ್ತು ಟೈಮ್ ಲಯಬಿಲಿಟಿ ಇದು ಸೇರೋದಿಲ್ಲ. ಇದು ವೆರಿ ವೆರಿ ಫೇಮಸ್ ಕ್ವಶನ್. ಉನ್ನತ ಹಣಕಾಸು ಸಂಸ್ಥೆಗಳಿಂದ ಪಡೆದ ಸಾಲಗಳು. ಜ್ಞಾಪಕ ಇಟ್ಕೊಳ್ಳಿ ಎಷ್ಟೇನೆ ಇದನ್ನ ಜ್ಞಾಪಕ ಇಟ್ಕೊಳ್ಳಿ 1949 ಸೆಕ್ಷನ್ 1949 ನಿಮ್ಮ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ ಅಲ್ಲಿ ಬರುತ್ತೆ. ಇದು ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ ಅಲ್ಲಿ ಬರುತ್ತೆ. 1949 ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ ಅಲ್ಲಿ ಬರುತ್ತೆ. ಸೆಕ್ಷನ್ 18 ಅಂಡ್ ಸೆಕ್ಷನ್ 24 ತೀರಾ ಡೆಪ್ತ್ ಆಗುತ್ತೆ. ಜಸ್ಟ್ ಸುಮ್ಮನೆ ಜ್ಞಾಪಕ ಇಟ್ಕೊಳ್ಳಿ ಅಷ್ಟು. ಉನ್ನತ ಹಣಕಾಸು ಸಂಸ್ಥೆಗಳಿಂದ ಪಡೆದಂತ ಸಾಲಗಳು ಇದರಲ್ಲಿ ಸೇರೋದಿಲ್ಲ ಅಂತ ಜ್ಞಾಪಕ ಇಟ್ಕೊಂಡ್ರೆ ಸಾಕಾಗುತ್ತೆ. ಸೊ ನೆಕ್ಸ್ಟ್ ನೋಡ್ತಾ ಹೋಗೋಣ. ಇಲ್ಲಿಗೆ ವಿಡಿಯೋ ಎಂಡ್ ಆಗುತ್ತೆ. ಈ ನಿಮ್ಮ ಬೈಲಹೊಂಗಲ ಆಗಿರ್ಬೋದು, ಕುಮಟಾದವರು, ಚಿಕ್ಕಮಗಳೂರು, ಕೊಡಗು ಯಾರಿಗೆಲ್ಲ PDF ಮೆಟೀರಿಯಲ್ ಇನ್ನೂ ಅವಶ್ಯಕತೆ ಇದೆ, ಯಾರೆಲ್ಲ ತಗೊಂಡಿಲ್ಲ PDF ಮೆಟೀರಿಯಲ್ ಅದ್ಭುತವಾಗಿದೆ, ತಗೊಳ್ಳಿ, ಓದ್ಕೊಳ್ಳಿ. 160+ ಸ್ಕೋರಿಂಗ್ ಆರಾಮ್ಸೆ ಆಗುತ್ತೆ. ನೀಟಾಗಿ ಓದ್ಕೊಳ್ಳಿ. ಇದು ಪ್ರಿಂಟೆಡ್ ಮೆಟೀರಿಯಲ್ ಈಗ ಬಂದಂತ ಪ್ರಿಂಟೆಡ್ ಮೆಟೀರಿಯಲ್ ಇಮಿಡಿಯೇಟ್ಲಿ ಹಾಕ್ತಾ ಇದ್ದೀನಿ. ನನ್ನ ಕೈ ಈಗಲೇ ಜಸ್ಟ್ ಸೇರಿರೋದು. PDF ಮೆಟೀರಿಯಲ್ ಎಲ್ಲಾ ಪಾಯಿಂಟ್ಸ್ ಇನ್ಕ್ಲೂಡ್ ಆಗಿದೆ. ನಾನು ಓದಿರ್ತಕ್ಕಂಥ ಮೆಟೀರಿಯಲ್ PDF ಆಗಿ ಹಾಕಿದ್ದೀನಿ. ಅಷ್ಟು ಮೆಟೀರಿಯಲ್ ಟೈಪ್ ಮಾಡಿಸ್ಲಿಕ್ಕೆ ಟೈಮ್ ಇಲ್ಲ. ವೆರಿ ಶಾರ್ಟ್ ಪೀರಿಯಡ್ ಇರುತ್ತೆ. ವೆರಿ ಶಾರ್ಟ್ ಪೀರಿಯಡ್ ಇದೆ ಎಕ್ಸಾಮ್ಸ್ಗೆ. ಓದೋ ಕಡೆ ಗಮನ ಕೊಡಿ ಅಂತ ಹೇಳ್ತಾ, ಯಾರಿಗೆಲ್ಲ PDF ಮೆಟೀರಿಯಲ್ ಅವಶ್ಯಕತೆ ಇದ್ರೆ ಪ್ಲಸ್ GS ಕ್ಲಾಸಸ್ ಅವಶ್ಯಕತೆ ಇದೆ, ಜನರಲ್ ಸ್ಟಡೀಸ್ ಮೆಟೀರಿಯಲ್ ಅದ್ಭುತವಾಗಿದೆ, ಯಾರಿಗಾರ ಅವಶ್ಯಕತೆ ಇದ್ರೆ ನನ್ನ ಮುಂದೆ ಕಡೆ ನಂಬರ್ ಇದೆಯಲ್ಲ, ಫಸ್ಟ್ ಸ್ಲೈಡ್ ಅಲ್ಲಿ ನಂಬರ್ ಇದೆ, ನಂಬರ್ ಮೆಸೇಜ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.